ಟ್ರಿಗ್ನೋಮೆಟ್ರಿ ಲೆಸನ್ ಎನ್ ಸಿ ಆರ್ ಟಿ ಟೆಕ್ಸ್ಟ್ ಬುಕ್ ಕ್ಲಾಸ್ 10. ಈ ವಿಡಿಯೋನಲ್ಲಿ ನಾವೇನೇನು ಕಲ್ತ್ಕೊತೀವಿ ಅಂತ ಹೇಳಿದ್ರೆ ಟ್ರಿಗ್ನೋಮೆಟ್ರಿ ಫುಲ್ ಕಾನ್ಸೆಪ್ಟು, ಓಕೆ, ಮತ್ತು ಎಲ್ಲ ಎಕ್ಸಸೈಸು, ಕ್ವೆಶ್ಚನ್ಸು, ಟ್ರಿಗ್ನೋಮೆಟ್ರಿ ರೇಷಿಯೋ ಟೇಬಲ್ ಮತ್ತು ಫಾರ್ಮುಲಾಗಳು, ಟ್ರಿಗ್ನೋಮೆಟ್ರಿ ಐಡೆಂಟಿಟೀಸ್, ಇದಿಷ್ಟು ನಾವು ಈ ಲೆಸನ್ ಫುಲ್ ಕಲಿತೀವಿ. ಓಕೆ, ನಾವು ಈ ಲೆಸನಲ್ಲಿ ಏನು ಕಲ್ತ್ಕೊತೀವಿ, ಏನು ಕಂಡುಹಿಡಿತೀವಿ ಗೊತ್ತಾ? ಅದು ನಾವು ಕಂಡುಹಿಡಿಯೋದು ಡಿಸ್ಟೆನ್ಸ್ ಮತ್ತು ಹೈಟ್ ನಾವು ಕಂಡುಹಿಡಿಯೋದು. ಓಕೆ, ಇವೆರಡು ನಾವು ಹೇಗೆ ಕಂಡುಹಿಡಿಯೋದು ಅಂತ ಕಲ್ತ್ಕೊತೀವಿ ಲೆಸನಲ್ಲಿ. ಫಾರ್ ಎಕ್ಸಾಂಪಲ್, ಈಗ ಇಲ್ಲೊಂದು ದೊಡ್ಡ ಬಿಲ್ಡಿಂಗ್ ಇತ್ತು ಅನ್ಕೋ, ಇಲ್ಲೊಂದು ದೊಡ್ಡ ಬಿಲ್ಡಿಂಗು ನೋಡಿ, ಇಲ್ಲೊಂದು ದೊಡ್ಡ ಬಿಲ್ಡಿಂಗು ದೆನ್ ಆಯಿತಾ, ನೀನು ಎಲ್ಲಿ ನಿಂತಿದ್ದೀಯಾ? ಇದು ಗ್ರೌಂಡು, ನೀನು ಎಲ್ಲಿ ನಿಂತಿದ್ದೀಯಾ? ನೀನು ಇಲ್ಲಿಂದ ಈ ಬಿಲ್ಡಿಂಗ್ ಮೇಲಕ್ಕೆ ನೋಡ್ತೀಯ, ಇಲ್ಲಿ ನಿಂತ್ಕೊಂಡು ಬಿಲ್ಡಿಂಗ್ ಮೇಲಕ್ಕೆ ಇಲ್ಲಿ ನೋಡ್ತೀಯ. ಈಗ ನಾವು ಈ ಬಿಲ್ಡಿಂಗ್ ಹೈಟ್ ಎಷ್ಟು ಅಂತ ನಾವು ಕಂಡುಹಿಡಿಬೋದು. ಮೆಷರ್ ಮಾಡ್ದೇ ನೀನು ಈ ಹೈಟ್ನ ಫಾರ್ಮುಲಾ ಯೂಸ್ ಮಾಡ್ಕೊಂಡು ಕಂಡುಹಿಡಿಬೋದು. ಏನು ಅಲ್ವಾ? ಈಗ ನೀನು ಮೆಜರಿಂಗ್ ಟೇಪ್ ಸಾಲಲ್ಲ, ಮೆಜರಿಂಗ್ಗೆ ಮಾಡುವಾಗ ಮೆಜರಿಂಗ್ ಟೇಪ್ ಅಥವಾ ಏನು ಯೂಸ್ ಮಾಡ್ತೀವಿ, ಅದನ್ನು ಯೂಸ್ ಮಾಡ್ದೇ ಫಾರ್ಮುಲಾ ಯೂಸ್ ಮಾಡಿ ನೀನು ಈ ಬಿಲ್ಡಿಂಗ್ ಹೈಟ್ನ ಕಂಡುಹಿಡಿಬೋದು. ಇದನ್ನು ಈ ಲೆಸನಲ್ಲಿ ಕಲಿಯೋದು. ಓಕೆ, ಇದು ನೀನು ಮೇಲಕ್ಕೆ ನೋಡಿದೆ, ಆ್ಯಂಗಲ್ ಆಫ್ ಎಲಿವೇಶನ್ ಅಂತೀವಿ ಇದನ್ನು. ಓಕೆ, ಅದೇ ನೀನೇ ಬಿಲ್ಡಿಂಗ್ ಮೇಲೆ ನಿಂತಿದ್ಯಾ? ಬಿಲ್ಡಿಂಗ್ ಇಲ್ಲ, ಇದು ಬಾಲ್ಕನಿ ಅನ್ಕೋ. ಓಕೆ, ಇದು ಬಾಲ್ಕನಿಯಲ್ಲಿ ನೀನೇ ಇಲ್ಲಿ ನಿಂತಿದ್ಯಾ? ಓಕೆ, ಇದು ರೋಡು, ಇಲ್ಲಿ ರೋಡ್ ಇದೆ, ಇಲ್ಲಿ ರೋಡ್ ಮೇಲೆ ಒಂದು ಕಾರ್ ಹೋಗ್ತಿದೆ. ನೀನೇ ಈ ಬಿಲ್ಡಿಂಗಿಂದ ಕೆಳಗಡೆ ನೋಡ್ತಿದ್ರೆ ನೀನೇ ಈ ಬಿಲ್ಡಿಂಗಿಂದ ಹಿಂಗೆ ಕೆಳಗಡೆ ನೋಡ್ತಿದ್ದೀಯ ಕಾರು, ಆಗ್ಲೂ ಸಹ ನಾವಿದು ಎಷ್ಟು ಡಿಸ್ಟೆನ್ಸಲ್ಲಿದೆ ಕಂಡುಹಿಡಿಬೋದು. ಓಕೆ, ಆ್ಯಂಗಲ್ ಆಫ್ ಡಿಪ್ರೆಷನ್ ಅಂತೀವಿ. ಕೆಳಗಡೆ ನೋಡಿ ಕಂಡುಹಿಡಿಯುವಾಗ ಆ್ಯಂಗಲ್ ಆಫ್ ಡಿಪ್ರೆಷನ್, ಮೇಲ್ಗಡೆ ನೋಡಿ ಕಂಡುಹಿಡಿಯುವಾಗ ಆ್ಯಂಗಲ್ ಆಫ್ ಎಲಿವೇಶನ್ ಅಂತ ಕರಿತೀವಿ. ಈ ಲೆಸನಲ್ಲಿ ನೀನು ಕಲಿಯೋದು ಏನು? ಡಿಸ್ಟೆನ್ಸು ಮತ್ತು ಹೈಟು. ಎಷ್ಟು ಡಿಸ್ಟೆನ್ಸ್ ಇದೆ, ಇಲ್ಲಿಂದ ಇಲ್ಲಿಗೆ ಎಷ್ಟು ಡಿಸ್ಟೆನ್ಸ್ ಇದೆ ಇದನ್ನು ಕಂಡುಹಿಡಿಬೋದು. ಮತ್ತು ಹೈಟು, ಇಲ್ಲಿಂದ ಇಲ್ಲಿಗೆ ಎಷ್ಟು ಹೈಟ್ ಇದೆ, ಫಾರ್ಮುಲಾ ಮೂಲಕನೇ ಈಸಿಯಾಗಿ ಕಂಡುಹಿಡಿಬೋದು ನಾವು. ಓಕೆ, ಇದಾಯ್ತಾ? ಇದಕ್ಕೆ ಚಾಪ್ಟ್ರಲ್ಲಿ ಫಸ್ಟ್ ಏನೇನು ಬರುತ್ತೆ ಅದನ್ನು ತಿಳ್ಕೊಂಬಿಟ್ರೆ ನಿಮಗೆ ಎಕ್ಸಸೈಸ್ ಮಾಡೋಕ್ಕೆ ಈಸಿ ಆಗುತ್ತೆ. ಈಗ ನೀನು ತಿಳ್ಕೊಬೇಕಾಗಿರೋದು ಏನು ಅಂದರೆ, ಈ ಲೆಸನಲ್ಲಿ ಈ ಲೆಸನ್ ಹೆಸರೇನು ಹೇಳು? ಟ್ರಿಗ್ನೋಮೆಟ್ರಿ ಅಲ್ವಾ? ಇದನ್ನು ಗ್ರೀಕ್ ವರ್ಡಲ್ಲಿ ಏನು ಹೇಳ್ತಾರೆ ಅಂದರೆ, 3 ಡಿವೈಡ್ ಮಾಡಿದ್ರೆ ಇದನ್ನು TRIGON METRON. ಟ್ರೀ ಅಂದರೆ ಟ್ರೈ ಅಂದರೆ 3, THRE3. ಓಕೆ, GON ಅಂದರೆ ಸೈಡ್ಸ್, ಮೆಟ್ರನ್ ಮೆಷರ್. ಏನು ಹೇಳ್ತಾರೆ ಇಲ್ಲಿ ಗ್ರೀಕ್ ವರ್ಡಲ್ಲಿ? 3 ಸೈಡ್ ಮೆಷರ್, 3 ಸೈಡು ಮೆಷರ್ ಅಂತ. 3 ಸೈಡ್ ಯಾವುದ್ರಲ್ಲಿ ಇರುತ್ತೆ? ಟ್ರಯಾಂಗಲ್. ಆಬ್ವಿಯಸ್ಲಿ ಟ್ರಯಾಂಗಲ್. ಇಡೀ ಚಾಪ್ಟರು ನೀನು ಈ ರೈಟ್ ಆ್ಯಂಗಲ್ ಟ್ರಯಾಂಗಲಲ್ಲೇ ಆಟಾಡೋದು. 3 ಸೈಡು ಮೆಷರ್ನ ಕಂಡುಹಿಡಿಯೋದೆ ನೀನು ಇಡೀ ಚಾಪ್ಟ್ರಲ್ಲಿ ನೀನು ಕಲಿತೀಯ. ಇದು ಏನಿದು? ವಾಟ್ ಈಸ್ ದಿಸ್? ಟ್ರಯಾಂಗಲ್. ರೈಟ್ ಆ್ಯಂಗಲ್ ಟ್ರಯಾಂಗಲ್. ಓಕೆ, ಈಗ ರೈಟ್ ಆ್ಯಂಗಲ್ ಟ್ರಯಾಂಗಲಲ್ಲಿ ಸ್ವಲ್ಪ ದೊಡ್ಡದಾಗಿ ಬರುತ್ತೆ, ತೋರಿಸ್ತೀನಿ ನೋಡು. ಇದು ರೈಟ್ ಆ್ಯಂಗಲ್ಲಾ? ನೇಮ್ ಮಾಡು, ಎ ಬಿ
ಸಿ. ಹ್ಞೂ ಇದು ಆ್ಯಂಗಲ್ಲು. ಈ ಆ್ಯಂಗಲ್ಲು ಆಪೋಸಿಟ್ಟು ಈ ಸೈಡ್ನ ನಾವೇನಂತ ಕರಿತೀವಿ ಅಂದರೆ ಪರ್ಪೆಂಡಿಕ್ಯುಲರ್. ಪರ್ಪೆಂಡಿಕ್ಯುಲರ್. ಸೈಡ್ ಆಪೋಸಿಟ್ ಟು ಆ್ಯಂಗಲ್ ಎ. ಸೈಡ್ ಆಪೋಸಿಟ್ ಟು ಆ್ಯಂಗಲ್ ಏನಂತ ಕರಿತೀವಿ ನಾವು? ಪರ್ಪೆಂಡಿಕ್ಯುಲರ್. ಪರ್ಪೆಂಡಿಕ್ಯುಲರ್. ಅದನ್ನು ಏನಂತ ರೆಪ್ರೆಸೆಂಟ್ ಮಾಡ್ತೀವಿ? ಪಿ ಅಂತ. ಈಗ ಇದು ಬೇಸ್. ಸೈಡ್ adjacent to angle A. ಸೈಡ್ adjacent to angle A ನ ಏನಂತ ಕರಿತೀವಿ ನಾವು? ಬೇಸ್. adjacent ಅಂದರೆ ಏನು? ಪಕ್ಕದ್ದು. ಈ ಆ್ಯಂಗಲ್ ಪಕ್ಕದನ್ನ ನಾವೇನಂತ ಕರಿತೀವಿ? ಬೇಸ್. ಇದನ್ನೇನಂತ ರೆಪ್ರೆಸೆಂಟ್ ಮಾಡ್ತೀವಿ? ಬಿ. ಈಗ ನಾವು ಎಲ್ಲದಕ್ಕಿಂತ ದೊಡ್ಡ ಸೈಡ್ನ ಏನಂತ ಕರಿತೀವಿ? ಹೈಪೋಟೆನಸ್. ಎಸ್, ದ ಲಾಂಗೆಸ್ಟ್ ಸೈಡ್ ಇಸ್ ಕಾಲ್ಡ್ ಆಸ್ ಹೈಪೋಟೆನಸ್. ಸೊ ಇದನ್ನೇನಂತ ರೆಪ್ರೆಸೆಂಟ್ ಮಾಡಿದ್ದೀವಿ? ಹೆಚ್. ನಿಮಗೆ ಕ್ಲೀನಾಗಿ ಗೊತ್ತಾಯ್ತಲ್ವಾ? ನಾವು ಈ ಹೆಚ್ ಪಿ ಬಿ ಬೇಸ್ ಮೇಲೆ ಈ ಇಡೀ ಚಾಪ್ಟರ್ ನಮಗಿರುತ್ತೆ. ಇದಕ್ಕೆ ನಿನಗೆ ಕ್ಲಿಯರಾಗಿ ಗೊತ್ತಾಗಬೇಕು, ನಿನಗೆ ಯಾವ್ದು ಹೆಚ್ಚು ಯಾವ್ದು ಪಿ ಯಾವ್ದು ಬೇಸ್ ಅಂತ ಗೊತ್ತಾಗಬೇಕು. ಸಮ್ಟೈಮ್ಸ್ ನಾವು ಇದನ್ನು ಹೈಟ್ನ ಹೆಚ್ಚು ಅಂತ ತೊಗೊತೀವಿ. ಆ ಹೆಚ್ಚೆ ಬೇರೆ ಅದು ಹೈಟು, ಇಲ್ಲಿ ಬರೋದು ಈ ಹೆಚ್ಚೆ ಬೇರೆ, ಇದು ಹೈಪೋಟೆನಸ್ಸು. ಇದು ಈ ಚಾಪ್ಟ್ರಲ್ಲಿ ಏನು ಅಂದರೆ ಆ್ಯಂಗಲ್ ಆಫ್ ಎಲಿವೇಶನು ಡಿಪ್ರೆಷನ್ ಎರಡಿದೆ. ಕೆಳಗಡೆಯಿಂದ ನಿಂತ್ಕೊಂಡು ಮೇಲೆ ನೋಡಿದಾಗ ಅದು ಎಲಿವೇಶನ್ ಆಗುತ್ತೆ. ಅದೇ ಮೇಲೆ ನಿಂತ್ಕೊಂಡು ಕೆಳಗಡೆ ಬಂದಾಗ ಆ್ಯಂಗಲ್ ಚೇಂಜ್ ಆಗೋಗುತ್ತೆ. ಆ್ಯಂಗಲ್ ಚೇಂಜ್ ಆದಾಗ ಏನಾಗುತ್ತೆ? ಆಗ ನಮಗೆ ಹೈಟು ಮತ್ತು ಇದನ್ನು ಬೇರೆ ಬೇರೆ ಆಗುತ್ತೆ. ಅದೇ ನೀನೀಗ ಈ ಸಿ ಆ್ಯಂಗಲ್ನ ತೊಗೊಂಡು ನೋಡಿದಾಗ ಸೈಡ್ಸ್ ಏನಾಗುತ್ತೆ ನಾನು ನಿಂಗೆ ತೋರಿಸ್ತೀನಿ. ಇದನ್ನು ಸಿ ಆ್ಯಂಗಲ್ ಇಲ್ಲಿ ಇನ್ನೊಂದ್ಸಲ ಬರುತ್ತೆ ತೋರಿಸ್ತೀನಿ. ಅದು ಉಲ್ಟಾ ಆಗುತ್ತೆ, ಕಂಪ್ಲೀಟ್ ಉಲ್ಟಾ. ಈಗ ಆ್ಯಂಗಲ್ ಇಲ್ಲಿದೆ. ಆ್ಯಂಗಲ್ ಆಪೋಸಿಟ್ಟು ಪರ್ಪೆಂಡಿಕ್ಯುಲರ್. ಆ್ಯಂಗಲ್ ಪಕ್ಕದ್ದು ಬೇಸ್. ಇದು ದೊಡ್ಡ ಸೈಡು ಹೈಪೋಟೆನಸ್. ಈಗ ನೋಡಿ ಎ ಬಿ ಏನಿದೆ? ಪರ್ಪೆಂಡಿಕ್ಯುಲರ್. ಆದರೆ ಇಲ್ಲಿ ಯಾವುದಿತ್ತು? ಬಿ ಸಿ ಪರ್ಪೆಂಡಿಕ್ಯುಲರ್ ಇತ್ತು. ಆ್ಯಂಗಲ್ ಚೇಂಜ್ ಆಗಿದ ತಕ್ಷಣವೇ ಸೈಡ್ಸು ಚೇಂಜ್ ಆಗೋಗುತ್ತೆ. ಇದನ್ನೇನು ಕ್ಲೀನಾಗಿ ಅರ್ಥ ಮಾಡ್ಕೊಬೇಕು, ಇಲ್ಲ ಅಂದರೆ ಸಮ್ ರಾಂಗ್ ಆಗೋ ಚಾನ್ಸಸ್ ಇದೆ. ಈಗ ಇದು ಅರ್ಥ ಆಯಿತು ಅನಿಸುತ್ತೆ. ಈಗ ನಾನು ಫಾರ್ಮುಲಾಗೆ ಬರ್ತೀನಿ. ಓಕೆ, ಇಲ್ಲೊಂದು ನಿಮಗೆ ಫಾರ್ಮುಲಾನ ನೆನಪು ಮಾಡ್ಕೊಳ್ಳೋಕೆ ಒಂದು ಮಂತ್ರ ಇದೆ. ಏನು? पंडित बद्री प्रसाद हर हर बोल सोना चांदी तोल. ಓಕೆ, ನೋಡಿ ಇಲ್ಲಿ ಪಂಡಿತ್ ಬದ್ರಿ ಪ್ರಸಾದ್ प्रसाद बद्री प्रसाद हर हर बोल सोना ಚಾಂದಿ ತೋಲ್. ಇದನ್ನು ನಾನು ಇಲ್ಲಿ ಬರಿಬೇಕಾ? ಬಾಯಿಗೆ ಬಂತ? ಬರ್ದು ಬಿಡ್ಲಾ? ಓಕೆ. ಪಂಡಿತ್. ಇದು ಒಂದು ಸೆಂಟೆನ್ಸ್ ನೀನು ನೆನ್ಪಿಟ್ಕೊಂಡ್ರೆ ಆಯಿತು. ಇದು ಕಂಪ್ಲೀಟ್ ಇದೆಲ್ಲ ನಿನ್ನ ಬಾಯಿಗೆ ಈಸಿಯಾಗಿ ಬರುತ್ತೆ. ಮತ್ತು ನೀನು ಯಾವಾಗ ಬೇಕಾದ್ರೂ ಬರ್ಕೊಂಡು ಮಾಡ್ಬೋದು. ಓಕೆ. पंडित बद्री प्रसाद हर बोल सोना चांदी तोल. ಗೊತ್ತಾಯ್ತಾ? ನಾವಿಲ್ಲಿ ಏನಿದೆ ಇದನ್ನೇ ಇಲ್ಲಿ ಬರೆದಿರೋದು. ಪಂಡಿತ್ ಬದ್ರಿ ಪ್ರಸಾದ್ ಹರ್ ಬೋಲ್ ಸೋನಾ ಚಾಂದಿ ತೋಲ್. ನಾವು ಇದನ್ನಿಲ್ಲಿ ಬರೆದಿದ್ದೀವಿ. ಈಗೇನು ಬರೆಯೋಣ ಅಂತಂದರೆ, ಈ ಫಸ್ಟ್ ಒನ್ ತಗೋ. ರೈಟ್ ಆ್ಯಂಗಲ್ ಆಪೋಸಿಟ್ ಪರ್ಪೆಂಡಿಕ್ಯುಲರ್, ಆ್ಯಂಗಲ್ ಪಕ್ಕದ್ದು ಬೇಸು ಹೈಪೋಟೆನಸ್.
ಏನಂತಾರೆ ಇದನ್ನು ಲಾಂಗೆಸ್ಟ್ ಸೈಡ್ನ ಹೈಪೋಥೆನಸ್. ಇದನ್ನು ಬರ್ಕೊಂಡು ಈಗ ನನಗೆ ಇದನ್ನು ತೋರಿಸ್ತೀನಿ. ಇಡೀ ಇದನ್ನು ನಾವು ಇದರಲ್ಲೇ ಮಾಡೋದು. ನಾವು ಇದರಲ್ಲೇ ಕಂಪ್ಲೀಟ್ ಟ್ರಿಗ್ನೋಮೆಟ್ರಿ ನಮಗೆ ಇದೇ ಬೇಸ್ ಮೇಲೆ ಬರೋದು. PBH ಆ್ಯಂಗಲ್ ಕೊಟ್ಟಿರ್ತಾರೆ, ಒಂದು ಸೈಡ್ ಕೊಟ್ಟಿರ್ತಾರೆ, ಆಗ ನಾವು ಇನ್ನೊಂದು ಸೈಡ್ ಈಸಿಯಾಗಿ ಕಂಡುಹಿಡಿಬೋದು. ಆ್ಯಂಗಲ್ ಕೊಟ್ಟಿರ್ತಾರೆ, ಈ ಸೈಡ್ ಇದು ಬೇಸ್ ಕೊಟ್ಟಿರ್ತಾರೆ, ಆಗ ನೀವು ಇದನ್ನು ಕಂಡುಹಿಡಿಬೋದು. ಈಗ ಕಂಡುಹಿಡಿಬೇಕಂದ್ರೆ ಇದು ಗೊತ್ತಿರಬೇಕು. ಈಗ ಹೇಳು. ಸೈನ್ ಥೀಟಾ ಇದೇನು ಅಂದರೆ ಇದು ಆ್ಯಂಗಲ್ ಅಂತ. ಈ ಆ್ಯಂಗಲ್ ಈಗ ನಂಗೆ ಇಲ್ಲೇನೋ ಗೊತ್ತಿಲ್ಲ. ಈ ಆ್ಯಂಗಲ್ ಎಷ್ಟೊಂದು ಗೊತ್ತಿಲ್ಲ. ಅದಕ್ಕೆ ನಾವು ಸೈನ್ ಥೀಟಾ ಅಂತ ಬರ್ಕೊಂಡಿದ್ದೀವಿ. ಇನ್ ಕೇಸ್ ನಿಂಗೆ ಆ್ಯಂಗಲ್ ಇಲ್ಲಿ 30 ಅಂತ ಗೊತ್ತಿತ್ತು ಅನ್ಕೋ, ಆಗೇನು ಬರಿತೀಯಾ? ಸೈನ್ 30 ಅಂತ ಬರ್ಕೋಬೇಕು. ಇಲ್ಲೇನು ಗೊತ್ತಿಲ್ಲ, ಅದಕ್ಕೆ ಇದನ್ನು ಬರ್ದಿದ್ಯಾ. ಸೈನ್ ಥೀಟಾಗೆ ಏನಂತೀವಿ, ಯಾವ್ದು ಬರಿತೀವಿ? ಇದು ಫಸ್ಟ್ ಒನ್ P/H. ಈ P ಅಂದರೆ ಏನು? ಪರ್ಪೆಂಡಿಕ್ಯುಲರ್. H ಅಂದರೆ ಏನು? ಹೈಪೋಟೆನ್ಯೂಸ್. ಫಸ್ಟ್ ಒನ್ ನೋಡಿಲಿ, ಸೈನ್ಗೆ ಇದು. ಸೊ ನೆಕ್ಸ್ಟ್ ಏನು? ಕಾಸ್ ಥೀಟಾ ಈಕ್ವಲ್ಸ್ ಟು, ಈ ಕಾಸ್ ಕೆಳಗಡೆ ಏನಿದೆ ಅದನ್ನೇ ಬರೀಬೇಕು. ಬೇಸ್ ಡಿವೈಡೆಡ್ ಬೈ ಹೆಚ್. ನೆಕ್ಸ್ಟ್ ಏನು ಉಳ್ಕೊಂತು? ಟ್ಯಾನ್ ಥೀಟಾ ಈಕ್ವಲ್ಸ್ ಟು P/B. ಇದಿಷ್ಟು ಗೊತ್ತಾಯ್ತಾ? ಇನ್ನು ಮಿಕ್ಕದೇನಿಲ್ಲ, ಆಪೋಸಿಟು. ಟ್ಯಾನ್ಗೆ ಆಪೋಸಿಟ್ ಏನು? ಕಾಟ್ ಥೀಟಾನ ಏನಿಲ್ಲ, ಇದನ್ನು ಉಲ್ಟಾ ಬರೆಯೋದಷ್ಟೇ. ಬೇಸ್ ಡಿವೈಡೆಡ್ ಬೈ ಪರ್ಪೆಂಡಿಕ್ಯುಲರ್. ಇದ್ರ ಮೇಲೊಂದು ಕಾಸ್ಗೆ ಆಪೋಸಿಟು ಸೆಕ್ ಥೀಟಾ ಈಕ್ವಲ್ಸ್ ಟು ಇದ್ರ ಆಪೋಸಿಟ್ ಹೇಳು, H/B. ಕೋಸೆಕ್ ಸೈನ್ಗೆ ಕೋಸೆಕ್ ಈಕ್ವಲ್ಸ್ ಟು ಇದೇನಿದು? H/P. ನಿಂಗೆ ಇದಿಷ್ಟು ಗೊತ್ತಾಯ್ತಾ? ಇದಿಷ್ಟು ಗೊತ್ತಿದ್ರೆ ಈಗ ನಿನಗೆ ಏನೇನು ಹೇಳ್ಕೊಟ್ಟಿದ್ದೀನಿ ಇದಿಷ್ಟು ಕರೆಕ್ಟಾಗಿ ನಿಂಗೆ ಅರ್ಥ ಆಗಿದ್ರೆ ಎಕ್ಸಸೈಸ್ ಸ್ಟಾರ್ಟ್ ಮಾಡ್ಬೋದು. ಅರ್ಥ ಆಗಿದೆಯಾ?